ವೇದಿಕೆ ಮೇಲೆ ನಿಮ್ಮ ಸಮಯ ಆರಂಭಗೊಂಡಿದೆ.
ತಾಯಿ ಹೇಳಿದಂತೆ ಸುಮ್ಮನೆ ಬಿಟ್ಟಿದ್ದೀನಿ. ಯಾವತ್ತಿನ ಹೊರಗಾಗ್ತದೆ. ಏನೇ ಇಟ್ಕೊಂಡು ನೋಡ್ತಿದ್ಯಾ? ಹೋಗು, ಓಟಾಗಿ ಹೋಗಿ ಅಡಿಗೆ ನಿಂತ್ಕೊಂಡು ಬಾ. ಬೇಡ ಬೇಡ ಬೇಡ, ಇನ್ನು ಅಡಿಗೆಲ್ಲ ತಂದು ಮಾರಿ ಹೋಗು. ತರಕಾರಿ ಹೋಗಿ ಗೇರು ಬೀಜಗಳನ್ನು ಸಂಗ್ರಹಿಸ್ಕೊಂಡು ಬಾ. ಇನ್ನೇನಾಗುತ್ತೆ? ಹೋಗು, ಮರ್ಯಾದೆ ಹೋಗಿ ಗೇರು ಬೀಜಗಳನ್ನು ಸಂಗ್ರಹಿಸ್ಕೊಂಡು ಬಾ. ಇಲ್ಲ ಅಂದ್ರೆ ಅಷ್ಟೇ. ಈಗ ನಾನು ಏನ್ ಮಾಡೋದಂತೆ ಇಲ್ಲೇ ಯೋಚನೆ ಮಾಡಬೇಡ. ನೋಡ್ ಸುಮ, ನೀನು ಅವನ್ ಬೆಳೆದ ಹಾಗೆ ಕೇಳದಿದ್ರೆ ಈಗ ಅವನು ಹುಚ್ಚನ ಹಾಗೆ ಹೊರಡಿದ್ದಾನೆ. ಸರಿ, ನನ್ನ ಜೊತೆ ಸೋಮನ್ ಕಳಿಸ್ಬಿಟ್ಟು ಹೋಗ್ತೀನಿ. ಸೋಮು, ಸೋಮು, ಏನಮ್ಮೆ? ಏನ್ ಮಾಡ್ತಾ ಇದ್ದೀರಾ? ಏನಿಲ್ಲ, ಇದೆಲ್ಲ ಔಷಧಿ ಸಿಂಪಡಿಸಿದೆ ಅಷ್ಟೇ. ಸರಿ, ಈ ಸುಮನ್ ಜೊತೆ ತರಕಾರಿ ಹೋಗಿ ಗೇರು ಬೀಜ ಹಿಡ್ಕೊಂಡು ಬಾ. ಶಾಲು, ಸರಿ ಅಮ್ಮೋರೆ. ಅಂದಾಗೆ ಚೂ, ನಿಂಗೆ ಏನ್ ಅನ್ಸುತ್ತೆ? ಈ ಸಲ ನಂಗೆ ಗಂಡು ಮಗು ಆಗೋದಾ ಅಥವಾ ಹೆಣ್ಣು ಮಗು ಆಗೋದಾ? ಅದನ್ನೆಲ್ಲ ನಾನು ಹೇಗೆ ಹೇಳೋದು ಅಮ್ಮೋರೆ? ಆದ್ರೂ ನಿನ್ ಮನ್ಸಿನ ಮಾತನ್ನ ಹೇಳ್ಬೋದಲ್ವಾ? ಹೋದ್ ಸಲ ನಿನಗೆ ಹೆಣ್ಣು ಮಗು ತಾನೇ? ಹೌದು. ಈ ಸಲ ಹುಟ್ಟು ಮಗು ಆಗುತ್ತೆ. ಹೌದಾ? ಹಾಗೆ ಆಗ್ಲಿ. ಚೂ, ನೀನ್ ಹೇಳ್ದಾಗೆ ಗಂಡು ಮಗು ಆದ್ರೆ ಅವ್ನು ನನ್ನ ಕಷ್ಟನೆಲ್ಲ ಪರಿಹರಿಸ್ತಾನೆ. ಅವ್ನು ನನಗೆ ಆಧಾರ ಸಖತ್ತಾಗಿ ನಿಲ್ತಾನೆ. ಏನಲ್ಲಿ? ಅದು ವಿಮಾನ ಅಲ್ವಾ? ಅಲ್ಲ ಅಲ್ಲ, ಹೆಲಿಕಾಪ್ಟರು. ಹೌದಲ್ಲ? ಹಾಗೆ ಹೋಗೋಣ. ಬೇಡಪ್ಪ, ಅವ್ರೇನು ಔಷಧಿ ಸಿಂಪಡಿಸ್ತಾರೆ. ಔಷಧಿ ಸಿಂಪಡಿಸೋದು ಗಿಡಗಳಿಗೆ ಅಲ್ವಾ ಅಂತ. ಬೇಡಕ್ಕ. ಹಾ.
ಮನುಷ್ಯನಿಗೆ ಕಾರಣ ಮಾಡುತ್ತೇನೆ. ಸತ್ಯ. ಅಬ್ಬಬ್ಬಬ್ಬಬ್ಬಬ್ಬ. ಏನ್ ಬರಾಮತ್ತು. ಇಲ್ಲಿ ಒಂದು ಕೆಮಿಕಲ್ ಇದೆ. ಇದೇನ್ ಹೇಳ್ತೇನೆ ಕೇಳೋಣ. ನಾನು ಸೂಪರ್ ಫಾಸ್ಫೇಟ್. ನಾನು ಆಹಾರದೊಳಗೆ ಬೆರೆತು ಮನುಷ್ಯನ ದೇಹವನ್ನು ಹೊತ್ತು ಮನುಷ್ಯನ ನರಗಳ ಶಕ್ತಿಯನ್ನು ಕುಂಠಿತಗೊಳಿಸುತ್ತೇನೆ.
ನಾನೆಂತ ಪಾಪಿ ಸುಮ. ನನ್ನ ಯೌವನದಲ್ಲಿ ಕಬ್ಬಿಣದಂತ ಕೈಕಾಲುಗಳಿಂದ ದುಡಿದು ನಿಮ್ಮನ್ನು ಸಾಕುವ ಬದಲು ನಿಮ್ಮ ಜೀವನವನ್ನು ನರಕಕ್ಕೆ ಸಮ ಮಾಡಿದೆ. ಈ ಕೈಗಳಿಂದ ನಿನ್ನದೆಷ್ಟು ಕೊಡೆದೆನು, ಈ ಕಾಲುಗಳಿಂದ ನಿನ್ನದೆಷ್ಟು ತುಳಿದೆನು. ಮದ್ಯಪಾನದಿಂದ ವಿಭ್ರಮಣಕ್ಕೊಳಗಾಗಿ ನಿಮ್ಮನ್ನು ನರಕ ಕೂಪಕ್ಕೆ ತರಲಿದ ಪಾಪಿ ನಾನು. ಕಳೆದು ಹೋದದ್ದನ್ನೆಲ್ಲ ನೆನಪಿಸಿಕೊಂಡು ಈಗ ಪ್ರಯೋಜನ ಇಲ್ಲ. ನಮ್ಮ ಹಿರಿಯ ಮಗಳು ಚಿತ್ರ ಮದುವೆ ವಯಸ್ಸಿಗೆ ಬಂದಿದ್ದಾಳೆ. ಅವಳಿಗೆ ಮದುವೆ ಮಾಡ್ತೇನೆ. ನಮ್ಮ ದೊಡ್ಡ ಮಗಳ ಬದುಕಾದರೂ ಸುಂದರವಾಗಿ ಮಾಡೋಣ. ಹೌದು, ಅದೆಷ್ಟೋ ಸಂಬಂಧಗಳನ್ನು ಹುಡುಕಿದಂತೆ. ಆದರೆ ನಮ್ಮ ಎರಡು ಮಕ್ಕಳ ಪರಿಸ್ಥಿತಿಯನ್ನು ನೋಡಿದ್ರೆ ಯಾರೊಬ್ಬರು ನಮ್ಮೊಡನೆ ಸಂಬಂಧ ಬೆಳೆಸಲು ಹೋಗುತ್ತಿಲ್ಲ. ಇಲ್ಲಿ ರಂಗಣ್ಣಯ್ಯರು. ನಾನೇ ಸ್ವಾಮಿ. ಆದರೆ ನೀವು ನಾನು ಕಟ್ಟೆಯಿಂದ ಬಂದಿದ್ದೇನೆ. ಓ, ಬನ್ನಿ ಬನ್ನಿ. ಪರವಾಗಿಲ್ಲ, ಪರವಾಗಿಲ್ಲ. ಅಂದ ಹಾಗೆ ಏನಾಗಬೇಕು? ನಿಮ್ಮ ಮಕ್ಕಳಿಗೆ ಹೆಣ್ಣು ಸಂಪಾದನೆಯಿಂದ ತೊಂದರೆ ಆಗಿರುವುದು ನಮ್ಮ ಗಮನಕ್ಕೆ ಬಂದಿದೆ. ಆದ್ದರಿಂದ ಅವರ ಮಾಹಿತಿಯನ್ನು ನೀಡಿದ ಮಾಹಿತಿಯಿಂದ ಏನು ಪ್ರಯೋಜನ ಸ್ವಾಮಿ? ಯಾವ ಸರ್ಕಾರದವರು ಬಂದರು ನಮ್ಮ ಎರಡು ಮಕ್ಕಳ ಜೀವನವನ್ನು ಬದಲಾಯಿಸಲು ಸಾಧ್ಯವೇ? ನಿರಾಶವಾದಿಗಳಾಗಬೇಡಿ. ಬದುಕು ಬದಲಾವಣೆ ಮಾಡಲು ಯಾರಿಗೂ ಸಾಧ್ಯವಿಲ್ಲ. ಆದರೂ ಎಲ್ಲರಿಗೂ ಬದುಕುವ ಹಕ್ಕಿದೆ. ಆದ್ದರಿಂದ ಕರ್ತೃತ್ವವನ್ನು ಸರ್ಕಾರದಿಂದ ಪಡೆಯುವುದಲ್ಲದೆ ಇಲ್ಲೇ ಹತ್ತಿರದ ಕೊಯ್ಲಲ್ಲಿ ವಸತಿ ಕೇಂದ್ರವಿದೆ, ಅಲ್ಲಿಗೆ ಸೇರಿಸಬಹುದಲ್ಲದೆ. ಅದಕ್ಕೆ ನಾವು ಏನು ಮಾಡಬೇಕು? ನೀವು ಅಲ್ಲಿಗೆ ಬನ್ನಿ. ಅಲ್ಲಿಯೇ ನನ್ನೆಲ್ಲ ಮಾಹಿತಿಯನ್ನು ಪಡೆದುಕೊಳ್ಳಿ. ನಿಮ್ಮ ಮಕ್ಕಳನ್ನು ಕರೆದುಕೊಳ್ಳಿ. ನಿಮಗಾಗಿ ನಾನು ಬನ್ನಿ. ಪಂಚಾಯತಿಯವರು ಹೇಳಿದ್ದನ್ನು ಕೇಳಿಸಿಕೊಂಡೆಯ? ಇದೇ ಕೊಯ್ಲದಲ್ಲಿ ಮಕ್ಕಳ ವಸತಿಗೆ ಶುರುವಾಗಿದೆ ಅಂತೆ. ನಾವು ನಮ್ಮ ಮಕ್ಕಳನ್ನು ಅಲ್ಲಿಗೆ ಕರೆದುಕೊಂಡು ಹೋಗೋಣವೇ? ಅಯ್ಯೋ ದೇವ್ರೇ, ಇದೆಂಥ ಪರೀಕ್ಷೆ. ನಾವು ಹೆಚ್ಚಿಗೆ ಹುಡುಗಿ ಜೀವಕ್ಕೆ ಈ ಎರಡು ಮಕ್ಕಳನ್ನು ಹೊತ್ತು ಸಾಕೋದು ಸಾಧ್ಯವೇ? ವಾಹನದ ವ್ಯವಸ್ಥೆ ಇದ್ದರೇನೋ ಸರಿ, ಹಾಗೆ ಆ ಭಾಗ್ಯವು ನಮಗಿಲ್ಲವಲ್ಲ. ಏನು ಮಾಡಿದ್ದು ನಮ್ಮ ಮಹಾರಾಯ. ನಮ್ಮ ಮನೆಗೆ ಮಾತ್ರ ಸೌಲಭ್ಯವಿಲ್ಲ. ಮಕ್ಕಳು ದೇವರ ಸಮಾನ ಇರುತ್ತಾರೆ. ಆದರೆ ನಮ್ಮ ಮಕ್ಕಳ ಜೀವನದಲ್ಲಿ ಎಲ್ಲಕ್ಕೂ ಅನ್ಯಾಯ. ಎಂದೋ ಸರ್ಪನಂತ ಮಾರಕ ವಿಷಾನಿಲಕ್ಕೆ ತುತ್ತಾದ ಅನೇಕ ಮಕ್ಕಳು ನಮ್ಮ ಸುತ್ತಮುತ್ತ ಇದ್ದಾರೆ. ಅವರಿಗೆ ಅನುಕಂಪಕ್ಕಿಂತ ಹೆಚ್ಚಾಗಿ ಆಸರೆ ಅಗತ್ಯವಿದೆ. ಜಾತಿ ಭೇದ ಎಂಬುದು ಜಾತಿ ಕುಲ ಎಂಬ ಭೇದವನ್ನು ಬಿಟ್ಟು ಇಂತಹ ಮಕ್ಕಳ ಬದುಕನ್ನು ಸ್ವಲ್ಪ ಮಟ್ಟಿಗಾದರೂ ಹಸನಾಗಿಸೋಣ. ನೀನು ಈ ಮಕ್ಕಳನ್ನು ಸಿದ್ಧಪಡಿಸಿ, ನಾನೀಗ ಬರುತ್ತೇನೆ. ನೋಡಿದ್ದೀರಾ? ಈ ಜನರ ಭಾವನೆ ನೋವುಗಳನ್ನು ನೋಡಿದ್ದೀರಾ? ಆಹಾರ ಪದಾರ್ಥ ತರಕಾರಿಗಳನ್ನು ಬೆಳೆದು ಬಳಸುವ ಕೀಟನಾಶಕಗಳು ಕ್ಯಾನ್ಸರ್ನ ಸರಾಸರಿಯನ್ನು ಅಧಿಕಗೊಳಿಸಿದೆ. ಲಿವರ್ ಫೇಲಿಂಗ್ನಂತಹ ರೋಗಗಳಿಗೆ
ಪರೀಕ್ಷೆ